ಆರ್ ಎಸ್ ಎಸ್ ಅನ್ನೋದು ನಮ್ಮದು ವೀಕ್ನೆಸ್ ಅಲ್ಲ, ನಮ್ಮದೊಂದು ಶಕ್ತಿ. ಆರ್ ಎಸ್ ಎಸ್ ಇರಲೇಬೇಕು. ನಮ್ಮ ದೇಶಕ್ಕೆ ಆರ್ ಎಸ್ ಎಸ್ ಬೇಕಾಗಿದೆ, ಕೆಲಸ ಮಾಡಿದ್ದಾರೆ, ಇವತ್ತಿಗೂ ಬೇಕು, ಮುಂದಕ್ಕೂ ಬೇಕು. ಅವ್ರು ಅಂದ್ಕೊಂಡಿರೋ ಆರ್ ಎಸ್ ಎಸ್ ಬೇರೆ, ನಮಗೆ ಗೊತ್ತಿರೋ ಆರ್ ಎಸ್ ಎಸ್ ಬೇರೆ. ಅದನ್ನು ಬ್ಯಾನ್ ಮಾಡಿದ್ರೆ ಒಂದು ದೇಶಕ್ಕೆ ದೊಡ್ಡ ಆತಂಕ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲೋ ಒಂದು ಕಡೆ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಯಾವ ಗೌರ್ಮೆಂಟ್ ಸರ್ವೆಂಟ್ಗಳು ಯಾರು ಹೋಗಿ ಕೆಲಸ ಮಾಡೋದಿಲ್ಲ, ಫಸ್ಟ್ ಹೋಗೋದೇ ಇಲ್ಲಿ ಆರ್ ಎಸ್ ಎಸ್. 2-3 ಸರಿ ಅವ್ರಿಗೆ ಬ್ಯಾನ್ ಮಾಡಿದ್ವಿ. ಆ ಬ್ಯಾನನ್ನು ನಾವು ಲಿಫ್ಟ್ ಮಾಡಿದ್ದೆ, ತೆರವುಗೊಳಿಸಿದ್ದೆ ತಪ್ಪಾಯ್ತು ನಮ್ಮಿಂದ. ಎಲ್ಲ ರೀತಿಯಲ್ಲೂ ನಾನೊಬ್ಬ ಸರ್ವಜ್ಞ ಅಂತ ಮಾತಾಡೋರಿಗೆ ಏನು ಹೇಳೋಕ್ಕಾಗತ್ತೆ ಹೇಳಿ. ನಾನು ಇತಿಮಿತಿ ಬಿಟ್ಟು ಮಾತಾಡೋರಿ, ಅವ್ರ ಬಗ್ಗೆ ಮಾತಾಡೋದೇ ಬೇಡ, ಬಿಟ್ಬಿಡಿ. ಆರ್ ಎಸ್ ಎಸ್ ಇರೋದಕ್ಕೆ ಇವತ್ತು ದೇಶ ಇರೋದು. ಹಾಗಾಗಿ ಯಾವ ಮಗ ಬಂದರೂ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕಾಗಲ್ಲ. ಇವ್ರು ಯಾರೋ ಒಬ್ಬೊಬ್ರನ್ನ ಕೂಗಾಡ್ಬೋದ್ರಿ ಇಲ್ಲಿ, ಹೌದಾ? ಇಲ್ಲಿ ಯಾರೋ ಲೋಕಲ್ ಕೂಗಾಡ್ಬೋದು. ಆರ್ ಎಸ್ ಎಸ್ನ ಏನು ಮಾಡೋಕ್ಕಾಗೋದಿಲ್ಲ. ಆರ್ ಎಸ್ ಎಸ್ ಬ್ಯಾನ್ ಮಾಡೋಕೆ ಇವ್ರ ಕೈಲಿ ಆಗೋದಿಲ್ಲ ಬಿಡಿ. ಆವಾಗ ಇಂದಿರಾ ಗಾಂಧಿ ಸಂಪೂರ್ಣವಾಗಿ ಅವರು 300 ಚಿಲ್ಲರೆ ಗೆದ್ದಾಗಲೇ ಅವರು ಆರ್ ಎಸ್ನ ಬ್ಯಾನ್ ಮಾಡೋಕ್ಕಾಗಿಲ್ಲ. ಇವ್ರು ಏನು ಮಾಡ್ತಾರೆ, ನಿನ್ನೆ ಮೊನ್ನೆ ಬಂದರು. ಆರ್ ಎಸ್ ಎಸ್ನ ಬ್ಯಾನ್ ಮಾಡೋ ಅವಶ್ಯಕತೆ ಇದೆಯಾ ಸರ್? ಯಾವುದೇ ಕಾರಣಕ್ಕೂ ಮಾಡೋಕ್ಕಾಗಲ್ಲ, ತಿಳ್ಕೊಬಿಡಿ. ಅವ್ರು ಹೆಂಗಾದ್ರೂ ಬರಲಿ, ಅದು ಮಾಡೋಕ್ಕಾಗಲ್ಲ ಸರ್. ಅದರಿಂದ ಎಷ್ಟೋ ಉಪಯೋಗಗಳಾಗ್ತಾಯಿದೆ, ಎಷ್ಟೋ ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇದೆ. ಆರ್ ಎಸ್ ಎಸ್ ಅಂದರೆ ಬರೀ ಅವ್ರು ಏನು ಅಂದ್ಕೊಂಡಿದ್ದಾರೋ ಗೊತ್ತಿಲ್ಲ. ದೇಶ ಸೇವೆ ಮಾಡುವಂಥ ಯೋಗ ಕೇಂದ್ರ ಇದೆ, ಬ್ಲಡ್ ಬ್ಯಾಂಕ್ ಇದೆ. ಅವ್ರು ಅಂದ್ಕೊಂಡಿರೋ ಆರ್ ಎಸ್ ಎಸ್ ಬೇರೆ, ನಮಗೆ ಗೊತ್ತಿರೋ ಆರ್ ಎಸ್ ಎಸ್ ಬೇರೆ. ಅದನ್ನು ಬ್ಯಾನ್ ಮಾಡಿದ್ರೆ ಒಂದು ದೇಶಕ್ಕೆ ದೊಡ್ಡ ಆತಂಕ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವಾಗ ಬೆಳಿಗ್ಗೆ ಒಂದು ಬ್ಲಾಗ್ ಓದಿದೆ. ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ದಾರೆ ಆರ್ ಎಸ್ ಎಸ್ ಈಸ್ ಟೋಟಲ್ ನೆಸೆಸರಿ ಫಾರ್ ಇಂಡಿಯಾ ಅಂತೇಳಿ. ಏಕೆಂದರೆ ಅವ್ರು ಯಾವುದೋ ಮತಾಂತರದ್ದು ಯಾವುದೂ ಇಲ್ಲ. ದೇ ಆರ್ ಫೇವರಿಂಗ್ ಇಂಡಿಯನ್ ಪೀಪಲ್ ಜನರಲಿ. ಸೊ ಎಲ್ಲ ಇವ್ರಿಗೂ ಅವ್ರು ಸಹಾಯ ಮಾಡ್ತಾರೆ, ಎಲ್ಲ ಇದಕ್ಕೂ ಇದು ಮಾಡ್ತಾರೆ. ಆರ್ ಎಸ್ ಎಸ್ ಅನ್ನೋದು ನಮ್ಮದು ವೀಕ್ನೆಸ್ ಅಲ್ಲ, ನಮ್ಮದೊಂದು ಶಕ್ತಿ. ಆರ್ ಎಸ್ ಎಸ್ ಇರಲೇಬೇಕು, ಇದ್ರೇ ನಮಗೊಂದು ಬಲ ಅಂತ ನಾನು ಹೇಳ್ತೀನಿ. ಆರ್ ಎಸ್ ಎಸ್ಸು ಸ್ವಯಂ ಸೇವಕ ಸಂಘ. ಮುಂಚೆಯಿಂದ ನಮ್ಮ ದೇಶಕ್ಕೆ ಆರ್ ಎಸ್ ಎಸ್ ಬೇಕಾಗಿದೆ, ಕೆಲಸ ಮಾಡಿದ್ದಾರೆ, ಇವತ್ತಿಗೂ ಬೇಕು, ಮುಂದಕ್ಕೂ ಬೇಕು. ಯಾರೂ ಬ್ಯಾನ್ ಮಾಡೋಕ್ಕಾಗಲ್ಲ. ಅದನ್ನು ನಮ್ಮ ಸನಾತನ ಧರ್ಮನ ಎತ್ತಿ ಹಿಡಿತಾ ಇದ್ದಾರೆ. ನಮ್ಮ ದೇಶದ ಬಗ್ಗೆ ಅವರು ಆರ್ ಎಸ್ ಎಸ್ ಎಷ್ಟು ಕಾಳಜಿ ವಹಿಸಿದ್ದಾರೆ ಅಂದರೆ ಯಾರು ವಹಿಸೋದಿಲ್ಲ. ಕಾಂಗ್ರೆಸ್ನವರಾಗಲಿ ಬೇರೆ ದಳದವರಾಗಲಿ ಪೊಲಿಟಿಕಲ್ ಯಾರೂ ಕಾಳಜಿ ವಹಿಸಲ್ಲ. ಅದು ಇರಬೇಕು. ಆರ್ ಎಸ್ ಇದ್ರೆ ತಾನೇ ನಮ್ಮ ದೇಶ ಮುಂದುವರಿಯೋಕ್ಕೆ ಸಾಧ್ಯ. ಇಲ್ಲ ಸರ್, ಆರ್ ಎಸ್ ಎಸ್ನ ಬ್ಯಾನ್ ಮಾಡಲಿಕ್ಕೆ ಆಗೋದಿಲ್ಲ, ಅವಶ್ಯಕತೆಯೂ ಇಲ್ಲ. ಅದು ಆರ್ ಎಸ್ ಎಸ್ ಅಂದರೆ ಒಂದೊಂದು ಹಿಂದೂಗಳಿಗೆ ಅದೊಂದು ಥರ ಒಂದು ಶಕ್ತಿ. ಅದಕ್ಕೋಸ್ಕರವಾಗಿ ಆರ್ ಎಸ್ ಎಸ್ನ ಬಂದ್ ಮಾಡಲಿಕ್ಕೆ ಯಾರ ಕೈಗಿಂದನೂ ಸಾಧ್ಯ ಇಲ್ಲ. ಸ್ವಾಮಿ, ನಮ್ಮ ಪ್ರಕಾರ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಅವರು ಏನು ಅಂದರೆ ಹಿಂದೂಗಳ ವಿರೋಧಿ ಇರೋದ್ರಿಂದ ಅವರು ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾರೆ. ಅವರು ವೈಯಕ್ತಿಕವಾದ ಅಭಿಪ್ರಾಯ ಅವರು ಕೊಟ್ಟಿದ್ದಾರೆ. ಆರ್ ಎಸ್ ಎಸ್ಗೂ ಕಾಂಗ್ರೆಸ್ಗೂ ಏನು ಸಂಬಂಧ ಇದೆ ಅನ್ನೋದು ನಮ್ಗೆ ಅರ್ಥ ಆಗಲ್ಲ. ಪ್ರತಿಯೊಂದು ಇದಕ್ಕೂ ಅವ್ರು ಈ ಥರ ಇದು ಮಾಡ್ತಾರೆ. ಅವರು ಆರ್ ಎಸ್ ಎಸ್ ಬ್ಯಾನ್ ಮಾಡೋದು ಆಗಲ್ಲ, ಯಾರ ಕಡೆಯಿಂದ ಯಾವ ಕಡೆಯಿಂದ ಆಗಲ್ಲ. ತನ್ನ ಇತಿಮಿತಿ ಮೀರಿ ಮಾತಾಡ್ತಕ್ಕಂಥ ವ್ಯಕ್ತಿ ಅದು. ಯಾವುದನ್ನು ಎಷ್ಟು ಮಾತಾಡಬೇಕು, ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋ ಪರಿಜ್ಞಾನವೇ ಇಲ್ಲದೆ ಇರೋದು. ಅದು ಎಜುಕೇಟೆಡ್ ಅಂತ ಹೇಳೋಕ್ಕೂ ಲಾಯಕ್ಕಲ್ಲ. ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತಾಡೋಕ್ಕೆ ನನಗೂ ಇಷ್ಟ ಆಗೋದಿಲ್ಲ. ಜೊತೆಗೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋಕ್ಕೆ ಯಾರ ಕೈಲೂ ಆಗೋದೂ ಇಲ್ಲ. ನೋಡಿ, ಪ್ರೈಮರಿ ಸ್ಕೂಲ್ ಹುಡುಗ ಮಾತಾಡಿದ್ರು ಬುದ್ಧಿ ಹೇಳ್ಬೋದು, ಅರ್ಥವಾಯ್ತಾ? ಇದು ಎಲ್ಲ ರೀತಿಯಲ್ಲೂ ನಾನೊಬ್ಬ ಸರ್ವಜ್ಞ ಅಂತ ಮಾತಾಡೋರಿಗೆ ಏನು ಹೇಳೋಕ್ಕಾಗತ್ತೆ ಹೇಳಿ. ಮಾತಾಡೋಕ್ಕಾಗಲ್ಲ. ಆ ಮನುಷ್ಯ ನನ್ನ ಇತಿಮಿತಿ ಬಿಟ್ಟು ಮಾತಾಡೋರಿ, ಅವ್ರ ಬಗ್ಗೆ ಮಾತಾಡೋದೇ ಬೇಡ, ಬಿಟ್ಬಿಡಿ. ಕಾಂಗ್ರೆಸ್ಗೂ ಆರ್ ಎಸ್ ಎಸ್ಗೆ ಏನು ಸಂಬಂಧ? ಅವರು ಮನುಷ್ಯರೇ, ನಾವು ಮನುಷ್ಯರೇ. ಆರ್ ಎಸ್ ಎಸ್ ಅಂದರೆ ಏನು? ಒಂದು ಹಿಂದೂ ಪರಂಪರೆ. ಯಾವುದೇ ಸರ್ಕಾರ ಬಂದರೂ ಆರ್ ಎಸ್ ಎಸ್ಗೆ ಬ್ಯಾನ್ ಮಾಡೋಕ್ಕಾಗಲ್ಲ. ನಮ್ದು ಏನಿದ್ರು ಹಿಂದುತ್ವ. ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕಾಗಲ್ಲ, ಆಗಲ್ಲ. ಯಾವುದೇ ಕಾರಣಕ್ಕೂ ಆಗಲ್ಲ. ಅವ್ರು ಸ್ಟೇಟಲ್ಲಿ ಬರಲಿ, ಸೆಂಟ್ರಲ್ ಬರಲಿ, ಎಲ್ಲೇ ಬರಲಿ, ಎಲ್ಲಿ ಬಂದರೂ ಆಗಲ್ಲ. ಆರ್ ಎಸ್ ಎಸ್ ಖರ್ಗೆ ಬಂದರು ಅಷ್ಟೇ, ಪ್ರಿಯಾಂಕ್ ಖರ್ಗೆ ಕಾಮ್ ಮಾಡೋಕ್ಕಲ್ಲ. ಅವ್ರ ಅಪ್ಪ ಬಂದರು ಅಷ್ಟೇ, ಅವ್ರ ತಾತ ಬಂದರು ಅಷ್ಟೇ. ಯಾರೂ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕಾಗಲ್ಲ, ಗೊತ್ತಾಯ್ತಾ? ಆರ್ ಎಸ್ ಎಸ್ ಇರೋದಕ್ಕೆ ಇವತ್ತು ದೇಶ ಇರೋದು. ಸೊ ಹಾಗಾಗಿ ಯಾವ ಮಗ ಬಂದರೂ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕಾಗಲ್ಲ. ಅಲ್ಲ, ಬಂದರೆ ತಾನೆ ಅವ್ರು ಬ್ಯಾನ್ ಮಾಡೋದು, ಹೌದಲ್ವಾ? ಬಂದರೆ ಮಾಡ್ಬೋದೇನೋ. ಅಸಲಿಗೆ ಅವ್ರು ಬರೋದೇ ಇಲ್ವಲ್ಲ. ಆರ್ ಎಸ್ ಎಸ್ಸು ಒಂದು ದೊಡ್ಡ ಒಂದು ಸಂಸ್ಥೆ. ಅದು ಏನು ಮಾಡೋಕ್ಕಾಗೋದಿಲ್ಲ ಆರ್ ಎಸ್ ಎಸ್ನ. ಇವ್ರು ಯಾರೋ ಒಬ್ಬೊಬ್ರನ್ನ ಕೂಗಾಡ್ಬೋದ್ರಿ ಇಲ್ಲಿ, ಹೌದಾ? ಇಲ್ಲಿ ಯಾರೋ ಲೋಕಲ್ ಕೂಗಾಡ್ಬೋದು. ಆರ್ ಎಸ್ ಎಸ್ನ ಏನು ಮಾಡೋಕ್ಕಾಗೋದಿಲ್ಲ. ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕಾಗತ್ತೆ ಅವ್ರ ಹತ್ರ? ಖಂಡಿತ ಇಲ್ಲ ಸರ್. ಅವರು ಬಾಯಿ ಮಾತಿಗೆ ಅಥವಾ ಯಾರನ್ನೂ ಓಲೈಸೋದಕ್ಕೆ ಈ ಮಾತುಗಳು ಹೇಳ್ತಾರೆ ಬಿಟ್ಟರೆ ಅದನ್ನು ಬ್ಯಾನ್ ಮಾಡುವಂಥದ್ದು ಅವ್ರ ಕೈಲಿ ಆಗಲ್ಲ ಬಿಡಿ. ಅವರಲ್ಲ, ಇನ್ನು ಮುಂದಿನ ಪೀಳಿಗೆ ಅವ್ರ ಕಡೆಯಿಂದ ಯಾರೇ ಬಂದ್ರೂ ಯಾರಿಗೂ ಆಗಲ್ಲ. ಅದು ಇವಾಗ ಬ್ಯಾನ್ ಮಾಡೋ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇಲ್ಲವೇ ಇಲ್ಲ, ಆಗೋದು ಇಲ್ಲ. ಆರ್ ಎಸ್ ಎಸ್ ಬ್ಯಾನ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವತಂತ್ರ ಭಾರತದಿಂದಲೂ ಇದೆ, ಅದು ತುಂಬ ಹಳೆಯದು. ಅದರ ಬ್ಯಾನ್ ಮಾಡೋ ಅವಶ್ಯಕತೆ ಏನಿಲ್ಲ. ಆರ್ ಎಸ್ ಎಸ್ ಮುಂಚೆಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತುಂಬ ವರ್ಷಗಳ ಕಾಲದಲ್ಲಿ ಇದೆಯಲ್ಲ, ಈಗ ಹೊಸದಾಗಿ ಇಲ್ವಲ್ಲ ಅದು.
ಇವರಿನ್ನು ರಾಜಕೀಯಕ್ಕೆ ಬಂದು ಇನ್ನು ನೆನ್ನೆ ಬಂದಿರೋ ಹುಡುಗ ಇನ್ನು ಖರ್ಗೆ ಇನ್ನು ಯಂಗ್ಸ್ಟರು ಸರ್ ಅವ್ನಿಗೆ ಏನು ಎಕ್ಸ್ಪೀರಿಯೆನ್ಸ್ ಇದೆ ಸರ್ ಅವನಿಗೆ ಇನ್ನು ಚಿಕ್ಕ ಹುಡುಗ ಇನ್ನು ಅವನು ಈಗ ಮಿನಿಸ್ಟರ್ ಆಗಿ ಇದು ಮಾಡ್ತಾ ಇದ್ದಾನೆ. ಖಂಡಿತ ಇದು BJP ಇದು ಇದ್ರೇ ದೇಶ ಇರೋದು, ಇದ್ದೇ ಆಗಲ್ಲ. ಏನಕ್ಕೆ ಮಾಡಿ ಒಳ್ಳೆದೇನೆ ಏನಕ್ಕೆ ಬ್ಯಾನ್ ಮಾಡಬೇಕು ಅಲ್ವಾ? ಅದು ಏನು ಪ್ರಾಬ್ಲಮ್ ಅವ್ರಿಗೆ, ಏನು ತೊಂದರೆ ಆಗ್ತಾಯಿದೆ? RSS ಇಂದ ಏನು ಪ್ರಾಬ್ಲಮ್ ಇದೆ ಹೇಳಿ? ಇವಾಗ ಎಲ್ಲ ಒಂದು ಕಡೆ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಯಾವ ಗೌರ್ಮೆಂಟ್ ಸರ್ವೆಂಟ್ಗಳು ಯಾರು ಹೋಗಿ ಕೆಲಸ ಮಾಡೋದಿಲ್ಲ. ಫಸ್ಟ್ ಹೋಗೋದೇ ಇಲ್ಲಿ RSS ಕಾರ್ಯಕರ್ತರು ಹೋಗಿ ಕೆಲಸ ಮಾಡ್ತಕ್ಕಂಥದ್ದಿದೆ. ಮಾತಾಡಬೇಕಾದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡಬೇಕು. ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಇನ್ನೂ ಅನುಭವ ಇಲ್ಲ. ಸುಮ್ಮನೆ ಸೀಟ ಇದ್ದೀನಿ ಅಂದ್ಬಿಟ್ಟು ಮಾತಾಡೋದಲ್ಲ. RSS ಅನ್ನೋದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಅಂದ್ಬಿಟ್ಟು ಎಷ್ಟು ವರ್ಷದಿಂದ ಇದೆ, ನಮ್ಮ ಹುಟ್ಟ ಮುಂಚಿನ ಇದೆ. ಅದು ಅವ್ರು ಮಾತಾಡಬೇಕಾದ್ರೆ ಆಲೋಚನೆ ಮಾಡ್ಕೊಬೇಕು. ಅದೆಲ್ಲ ಬ್ಯಾನ್ ಮಾಡೋದು ಅದೆಲ್ಲ ಸಾಧ್ಯ ಇಲ್ಲ ಸರ್. RSS ಬ್ಯಾನ್ ಮಾಡೋಕೆ ಇವ್ರ ಕೈಲಿ ಆಗೋದಿಲ್ಲ ಬಿಡಿ. ಆವಾಗ ಇಂದಿರಾ ಗಾಂಧಿ ಸಂಪೂರ್ಣವಾಗಿ ಅವರು 300 ಚಿಲ್ಲರೆ ಗೆದ್ದಾಗಲೇ ಅವರು RSSನ ಬ್ಯಾನ್ ಮಾಡೋಕ್ಕಾಗಿಲ್ಲ. ಅದಾದಮೇಲೆ ರಾಜೀವ್ ಗಾಂಧಿಯವರು ಕೂಡ ಇದಾಗಿದ್ರಲ್ವ, ಆ ಕಾಲದಲ್ಲಿ ಮಾಡಬೇಕು ಅನ್ನೋ ಆವಾಗಲೂ ಹೋಗಿ ಮಾಡೋಕ್ಕಾಗಲಿಲ್ಲ ಅವ್ರಿಗೆ. ಇವ್ರು ಏನು ಮಾಡ್ತಾರೆ, ನೆನ್ನೆ ಮೊನ್ನೆ ಬಂದವರು ಇವ್ರು ಬೆಳೆಕಾಳು ಬೇಯಿಸ್ಕೊಳ್ಳೋಕ್ಕೋಸ್ಕರ ಏನು ಬೇಕಾದ್ರೆ ಇವರು ರಾಜಕೀಯ ಜೀವನನ ಇವರು ಇದು ಮಾಡ್ಕೊಂಡು ಹೋಗೋದಕ್ಕೋಸ್ಕರ ಇವ್ರದ್ದು ಏನು ದೋಚುತ್ತೋ ಅದನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಹೊರತು ಈ ಜನಕ್ಕೆ ಒಳ್ಳೇದಾಗೋದು ಯಾವುದೂ ಮಾಡ್ತಾಯಿಲ್ಲ ಅವರು. ಯಾವುದೇ ಕಾರಣಕ್ಕೆ RSS ಬ್ಯಾನ್ ಮಾಡೋಕ್ಕೆ ಇವ್ರ ಕೈಲಾಗಲಿ, ಇವ್ರ ತಂದೆಯವರ ಸೆಂಟ್ರಲ್ ಅವ್ರ ಕಡೆಯಿಂದ ಯಾರ ಕೈಲೂ ಕೂಡ ಸಾಧ್ಯನೇ ಇಲ್ಲ. ಅದು ಇವ್ರ ಪಕ್ಷದಲ್ಲಿ ಒಮ್ಮತವಾಗಿ ಯಾರೂ ಇಲ್ಲ. ಅದನ್ನು ಉಳಿಸ್ಕೊಂಡು ಕಾಂಗ್ರೆಸ್ ಪಕ್ಷನ ಬೆಳೆಸ್ಕೊಂಡು ಹೋಗೋದ್ರಲ್ಲಿ ಇವ್ರ ಕೈಲಿ ಆಗ್ತಾ ಇಲ್ಲ. RSS ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಇವರು ಅಲ್ವಾ? ಹೇಳಿಕೆ ಸರಿಯಲ್ಲ, ಬ್ಯಾನ್ ಮಾಡೋಕ್ಕಾಗೋದು ಇಲ್ಲ. ಏನಕ್ಕಾಗಲ್ಲ ಸರ್? ಯಾಕೆಂದರೆ ಇಟ್ ಈಸ್ ಎ ಓಲ್ಡ್ ಆರ್ಗನೈಸೇಷನ್, ಇಂಡಿಯಾದಲ್ಲಿ ಮೊದಲಿಂದ ಬಂದಿರುವಂಥದ್ದು. ಮತ್ತು ಇದು ಹಿಂದೂ ಬೇಸ್ಡ್ ಆರ್ಗನೈಸೇಷನ್. ದೇಶ ಆಲ್ರೆಡಿ ಇಟ್ ಈಸ್ ಎ ಹಿಂದೂ ಕಂಟ್ರಿ. ಹಾಗಾಗಿ ಆ ಒಂದು ಆರ್ಗನೈಸೇಷನ್ ಇರಬೇಕು, ಬೆಳಿಬೇಕು. ಅದರಿಂದ ಎಲ್ಲರಿಗೂ ಕೂಡ ಸಪೋರ್ಟ್ ಆಗ್ತಾಯಿದೆ. ನಾಟ್ ಓನ್ಲಿ ಫಾರ್ ಹಿಂದೂಸ್, ಇಟ್ ಈಸ್ ಸಪೋರ್ಟಿಂಗ್ ಆಲ್ ದ ಕಮ್ಯುನಿಟೀಸ್ ಇನ್ ದಿ ಕಂಟ್ರಿ.